ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಮಶ್ರೂಮ್ ಗ್ರೇವಿ ತುಂಬ ಚೆನ್ನಾಗಿರ್ತದೆ. ಹೋಮ್ ಸ್ಟೈಲಲ್ಲಿ ಮಾಡಿದ್ದೇನೆ. ನಮ್ಮ ಮನೆಯಲ್ಲಿ ನಾನು ಹೀಗೆ ಮಾಡೋದು. ತುಂಬ ಚೆನ್ನಾಗಿರ್ತದೆ. ಒಮ್ಮೆ ನೀವು ಟ್ರೈ ಮಾಡಿ. ತುಂಬ ವಿಶೇಷವಾದ ರುಚಿ ಇರ್ತದೆ. ನೀವು ಮಟನ್ ಚಿಕನ್ ಮರಿತೀರಾ ಇದನ್ನು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರ್ತದೆ. ನೀವು ಗೀ ರೈಸ್, ಪೂರಿ, ಚಪಾತಿ, ರೋಟಿ ಎಲ್ಲದಕ್ಕೂ ಸೂಟ್ ಆಗ್ತದೆ. ಇದು ತುಂಬ ಯಮ್ಮಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ಮಶ್ರೂಮ್ ಗ್ರೇವಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ 4 ಮೆಣಸು ಹಾಕ್ಕೊಳ್ತೇನೆ. ಬ್ಯಾಡಗಿ ಮೆಣಸು ಡ್ರೈ ರೋಸ್ಟ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಟೀ ಸ್ಪೂನು ಕಾಳು ಮೆಣಸು ತಗೊಂಡಿದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನು ಸೋಂಪು ತಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಜೀರಿಗೆ, ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಹಾಗೆ ಗರಂ ಮಸಾಲ ತಗೊಂಡಿದ್ದೇನೆ. 1 ಏಲಕ್ಕಿ, 2 ಲವಂಗ, ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ, ಹಾಗೆ ಸ್ಟಾರ್ ಮೊಗ್ಗು ತಗೊಂಡಿದ್ದೇನೆ. ಇದನ್ನು ಕೂಡ ಆ್ಯಡ್ ಮಾಡ್ತೇನೆ. ಹಾಗೆ 1 ಟೀ ಸ್ಪೂನು ಸೋಂಪು ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಸೋಂಪು ಕೂಡ ತಗೊಂಡಿದ್ದೇನೆ. ಹಾಗೆ ಒಂದು ಪಲಾವ್ ಎಲೆ ಹಾಕ್ಕೊಳ್ತೇನೆ. ಇದು ರೋಸ್ಟ್ ಆಗಿದೆ. ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಈಗ ಪುನಃ ಅದೇ ನಾನು ಪ್ಯಾನನ್ನು ಇಟ್ಕೊಂಡಿದ್ದೇನೆ. ಈಗ ಫ್ರೆಂಡ್ಸ್, ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಈಗ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ರಫ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕೊಳ್ಳೋಣ. ಹಾಗೆ ಒಂದು 2 ಚಿಕ್ಕ ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಆ್ಯಡ್ ಮಾಡೋಣ. ಹಾಗೆ ಒಂದು 3 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಒಂದು 7-8 ಪೀಸ್ ಗೋಡಂಬಿ ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕೊಳ್ಳೋಣ. ನೆನೆಸಿ ಹಾಕ್ಕೊಂಡ್ರೂ ಆಗ್ತದೆ. ಮಿಕ್ಸಿಗೆ ಹಾಕುವಾಗ 1 ಅವರ್ ಹಾಕಿದರೆ, ಒಂದು ಅರ್ಧ ಅವರ್ ಹಾಕಿದರೂ ಸಾಕಾಗ್ತದೆ, ನೆನೀತದೆ. ನಾನು ಇಲ್ಲಿ ಟೊಮೆಟೊ ಇದೆ ಅಲ್ವಾ, ಆ ರಸದಲ್ಲಿ ಅದು ಕೂಡ ನೆನೀತದೆ ಸ್ವಲ್ಪ. ಓಕೆ ಫ್ರೆಂಡ್ಸ್, ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ. ಇದನ್ನು ಈಗ ಸ್ಟವ್ ಆಫ್ ಮಾಡ್ತೇನೆ. ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತದೆ. ಇದು ಕೂಲ್ ಆಗಲಿ. ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದು ಕೂಲ್ ಆಗಿದೆ ಫ್ರೆಂಡ್ಸ್. ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಟೊಮೆಟೊ ಹಾಗೂ ಈರುಳ್ಳಿ ಇದನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಹುರಿದು ಇಟ್ಕೊಂಡಂಥ ಎಲ್ಲ ಮಸಾಲೆಗಳನ್ನು ಇದನ್ನು ಕೂಡ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೀರು ಹಾಕೋದು ಬೇಡ. ನೀರು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದಾಗಿದೆ. ಟೊಮೆಟೊ ಈರುಳ್ಳಿಯಲ್ಲಿ ನೀರು ಇರ್ತದಲ್ಲ, ಅದೇ ಸಾಕಾಗ್ತದೆ. ನಿಮಗೆ ಡ್ರೈ ಅನಿಸಿದರೆ ಒಂದು 2 ಸ್ಪೂನ್ ನೀರು ಹಾಕಿ ಸಹ ರುಬ್ಬೋದು. ನನಗೆ ಇದರಲ್ಲೇ ಕರೆಕ್ಟ್ ಆಗಿದೆ ನೋಡಿ. ನುಣ್ಣಗೆ ರುಬ್ಕೊಂಡಿದ್ದೇನೆ ಫ್ರೆಂಡ್ಸ್. ಪುನಃ ಪ್ಯಾನ್ ಇಟ್ಟಿದ್ದೇನೆ. ಅದೇ ಪ್ಯಾನ್ ತಗೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲಿರಲಿ. ಒಂದು ಸಣ್ಣ ತುಂಡು ಬೆಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಆಯಿಲ್. ಬೆಣ್ಣೆ ಟೇಸ್ಟಿಗೋಸ್ಕರ ಹಾಕ್ಕೊಂಡಿದ್ದು. ಖಾಲಿ ಆಯಿಲಲ್ಲಿ ಕೂಡ ಮಾಡ್ಬೋದು. ಬೆಣ್ಣೆ ಹಾಕಲೇಬೇಕಂತ ಏನು. ಫ್ರೆಂಡ್ಸ್, ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೇನೆ. ಆ್ಯಡ್ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆಗಲಿ.
ಇದು ಬ್ರೌನ್ ಆಗಬೇಕು ಫ್ರೆಂಡ್ಸ್, ಅಷ್ಟು ಫ್ರೈ ಮಾಡಬೇಕು, ಆಗಲೇ ಚೆನ್ನಾಗಿ ಬರೋದು ಗ್ರೇವಿ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಅದು ಘಮ ಬರ್ತಾ ಇದೆ. ಈಗ ನಾನು ಈ ಮಾಡಿ ಇಟ್ಕೊಂಡಂಥ ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ತೇನೆ. ಈ ಮಶ್ರೂಮ್ ಗ್ರೇವಿ ಫ್ರೆಂಡ್ಸ್ ಸೇಮ್ ನಮಗೆ ಚಿಕನ್ ಮಟನ್ ತಿಂದ ಹಾಗೆ ಇರ್ತದೆ, ಅದೇ ಥರ ಟೇಸ್ಟ್ ಕೊಡ್ತದೆ ಈ ಗ್ರೇವಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಆಗಬೇಕಂತ ಇಲ್ಲ, ನಾವು ಆಗಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ದೇವಲ್ವ ಮಸಾಲನ್ನು, ಹಾಗಾಗಿ. ಓಕೆ ಫ್ರೆಂಡ್ಸ್, ಇದು ಒಂದು 2-3 ಮಿನಿಟ್ಸ್ ಕುಕ್ ಆಗಿದೆ, ಫ್ರೈ ಮಾಡಿದ್ದೇನೆ. ಈಗ ನಾನು ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಳ್ತೇನೆ. ಇದು ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕ್ಕೊಳ್ತೇನೆ. ಫ್ರೆಂಡ್ಸ್, ಈ ಮಸಾಲಕ್ಕೆ ನಾನು 1/4 ಟೀ ಸ್ಪೂನು ಹಳದಿ ಪೌಡರ್ ಹಾಕ್ಕೊಳ್ತೇನೆ, ಅರಿಶಿನ ಪೌಡರ್. ಹಾಗೆ ಅರ್ಧ ಟೀ ಸ್ಪೂನ್ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೇನೆ, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಲರಿಗೋಸ್ಕರ ಹಾಕ್ಕೊಳ್ತೇನೆ. ಹಾಗೆ ಉಪ್ಪು ಕೂಡ ಸೇರಿಸ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಇದು ಫ್ರೈ ಮಾಡೋಣ ಸ್ವಲ್ಪ. ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಡೋಣ. 2 ಮಿನಿಟ್ಸ್ ಕುಕ್ ಆಗಲಿ ಚೆನ್ನಾಗಿ ಮಸಾಲ. ಓಕೆ ಫ್ರೆಂಡ್ಸ್, ನೋಡಿ ಕುಕ್ ಆಗಿದೆ, ಚೆನ್ನಾಗಿ ಆಯಿಲ್ ಎಲ್ಲ ಮೇಲೆ ಬರ್ತಾ ಇದೆ. ಈಗ ಆಗಿದೆ ಅದು. ಈಗ ನಾನು ಇಲ್ಲೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ಮಶ್ರೂಮನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಹಚ್ಚಿಟ್ಕೊಂಡಿದ್ದೇನೆ. ನೋಡಿ, ನಾನು 200 ಗ್ರಾಮ್ ಒಂದು ಪ್ಯಾಕೆಟ್ ತಗೊಂಡಿದ್ದೇನೆ ಫ್ರೆಂಡ್ಸ್. 200 ಗ್ರಾಮ್ ಇದೆ ಇದರಲ್ಲಿ. ಮಶ್ರೂಮ್ ಹಾಕ್ಕೊಳ್ತೇನೆ. ಮಸಾಲ ಜೊತೆ ಮಿಕ್ಸ್ ಮಾಡೋಣ. ಇದು ಮಶ್ರೂಮ್ ನೀರು ಬಿಡ್ತದೆ, ನೋಡ್ಕೊಂಡು ಮತ್ತೆ ನೀರು ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಇದು ಬೆಂದ ಮೇಲೆ ನೀರು ಬಿಡ್ತದೆ. ಆಮೇಲೆ ನಾವು ಎಷ್ಟು ಹದ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಾನು ಉಪ್ಪು ಸೇರಿಸ್ತೇನೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡ್ಕೊಂಡು ಹಾಕ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಒಂದು ಲಿಡ್ ಕ್ಲೋಸ್ ಮಾಡೋಣ. ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, 5 ಮಿನಿಟ್ಸ್ ಆಗಿದೆ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ನೋಡಿ ನೀರು ಹೇಗೆ ಬಿಟ್ಕೊಂಡಿದೆ ನೋಡಿ. ಇದು ಆ ಮಶ್ರೂಮಲ್ಲಿ ನೀರು ಇರ್ತದಲ್ವ, ಅದೇ ಬಿಟ್ಕೊಂಡಿದೆ. ಮತ್ತು ನಿಮಗೆ ಥಿಕ್ನೆಸ್ ನೋಡಿಕೊಂಡು ನೀವು ನೀರು ಕೂಡ ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಇನ್ನೂ ಕೂಡ ಸ್ವಲ್ಪ ಗ್ರೇವಿ ತಿಕ್ ನೀರು ಬೇಕಂದರೆ ನೀವು ಕೂಡ ಹಾಕ್ಕೊಳ್ಬೋದು. ತಿಕ್ಕಿರಲಿ ಅಂದರೆ ಇಷ್ಟರಲ್ಲೇ ನೀವು ಸಾರು ಮಾಡ್ಕೊಂಡು ಇಳಿಸ್ಕೊಳ್ಬೋದು. ಈಗ ಕೊನೆಯಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಆ್ಯಡ್ ಮಾಡೋಣ. ಚೆನ್ನಾಗಿ ಟೇಸ್ಟ್ ಬರ್ತದೆ, ಆರಾಮ ಚೆನ್ನಾಗಿರ್ತದೆ. ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಬೋದು. ಒಂದ್ಸರಿ ಉಪ್ಪು ಚೆಕ್ ಮಾಡೋಣ. ಉಪ್ಪು ಕರೆಕ್ಟಾಗಿದೆ ಫ್ರೆಂಡ್ಸ್. ಸೇಮ್ ನಿಮ್ಮದು ಚಿಕನ್ ಮಟನ್ ಹೇಗೆ ತಿಂತೀರಾ ಹಾಗೆ ಇದೆ ಇದು ರುಚಿ. ಈ ಗ್ರೇವಿ ಅಷ್ಟು ಚೆನ್ನಾಗಿ ಬರ್ತದೆ. ನೀವು ರೈಸ್, ಪೂರಿ, ಚಪಾತಿ ಯಾವುದ್ರ ಜೊತೆ ಗೀ ರೈಸು ಹಿಡ್ದ ನಿಮಗೆ ಜೀರಾ ರೈಸು ಎಲ್ಲದಕ್ಕೂ ಸೂಟ್ ಆಗ್ತದೆ. ತುಂಬ ಚೆನ್ನಾಗಿ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಬೇಗ ಕುಕ್ ಆಗಿದೆ ನೋಡಿದ್ರಾ? ಇದಾಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ.
ಓಕೆ ಫ್ರೆಂಡ್ಸ್, ಕುಕ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತೇನೆ, ಸರ್ವ್ ಮಾಡೋಣ.